ಬದಲಾಯಿಸಿ ಕೃಷ್ಣನ್ ಮ್ಯಾರೇಜ್ ಸ್ಟೋರಿ ಚಿತ್ರ ಪ್ರದರ್ಶನಕ್ಕೆ ಮುಂದಾದ ಮೈಸೂರಿನ ಸರಸ್ವತಿ ಚಿತ್ರಮಂದಿರದ ಕ್ರಮ ಖಂಡಿಸಿ ಕಿರಾತಕ ಚಿತ್ರದ ನಿರ್ದೇಶಕ ಪ್ರತಿಭಟನೆ ನಡೆಸಿದ್ದಾರೆ. ಸರಸ್ವತಿ ಥಿಯೇಟರ್ ಮುಂದೆ ಕಿರಾತಕ ಚಿತ್ರದ ನಿರ್ದೇಶಕ ಪ್ರದೀಪ್ ರಾಜ್ ಪ್ರತಿಭಟನೆ ನಡೆಸಿದ್ದಾರೆ. ಕಿರಾತಕ ಚಿತ್ರ 4ನೇ ವಾರ ಯಶಸ್ವಿಯಾಗಿ ಪ್ರದರ್ಶನ ಕಾಣ್ತಿದೆ. ಆದರೂ ಚಿತ್ರದ ಪ್ರದರ್ಶನವನ್ನ ರದ್ದು ಮಾಡಿ ಬೇರೆ ಚಿತ್ರದ ಪ್ರದರ್ಶನಕ್ಕೆ ಮುಂದಾಗಿರುವುದು ಸರಿಯಾದ ಕ್ರಮ ಅಲ್ಲ ಅಂತ ನಿರ್ದೇಶಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ಬನ್ನಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ನಿರ್ದೇಶಕರು ಅಥವಾ ನಟರು ಥಿಯೇಟರ್ ಇರೋದು ಅಥವಾ ಪ್ರತಿಭಟನೆ ಮಾಡೋದು ಒಂದು ರೀತಿ ಕಾಮನ್ ಆಗಿಬಿಟ್ಟಿದೆ ಈ ಚಿತ್ರರಂಗದಲ್ಲಿ ಅನ್ಸುತ್ತೆ. ಹಾಗಂದ್ರೂ ಕೂಡ ತಪ್ಪೇನಿಲ್ಲ. ಚಿತ್ರಮಂದಿರದ ಮಾಲೀಕರು ಏನು ಹೇಳ್ತಾರೆ ಒಂದು ಚಿತ್ರದ ಬದಲಾವಣೆ ಬಗ್ಗೆ? ಹೌದು ದಿವೇಶಿ, ಇತ್ತೀಚಿನ ದಿನಗಳಲ್ಲಿ ಸ್ಯಾಂಡಲ್ವುಡ್ ನಲ್ಲಿ ಈ ರೀತಿಯಾದಂತಹ ಒಂದು ಟ್ರೆಂಡ್ ಶುರುವಾಗಿದೆ ಅಂತ ಹೇಳ್ಬೋದು. ಅಂದ್ರೆ ನಾಯಕ ನಟ ಅಥವಾ ಚಿತ್ರದ ನಿರ್ದೇಶಕರು ತಮ್ಮ ಚಿತ್ರದ ಎತ್ತಂಗಡಿಯನ್ನ ಖಂಡಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇದೇ ರೀತಿಯಾಗಿ ಇವತ್ತು ಕೂಡ ಮೈಸೂರಿನ ಸರಸ್ವತಿ ಚಿತ್ರಮಂದಿರದ ಮುಂಭಾಗದಲ್ಲಿ ಕಿರಾತಕ ಚಿತ್ರದ ನಿರ್ದೇಶಕರಾಗಿರುವಂತಹ ಪ್ರದೀಪ್ ರಾಜ್ ತಮ್ಮ ಪ್ರತಿಭಟನೆಯನ್ನ ಆರಂಭಿಸಿದ್ದಾರೆ. ಇದು 4ನೇ ವಾರದಲ್ಲಿ ಕಿರಾತಕ ಚಿತ್ರ ಈ ಒಂದು ಥಿಯೇಟರ್ ಅಲ್ಲಿ ಪ್ರದರ್ಶನ ಕಾಣಬೇಕಿತ್ತು. ಆದ್ರೆ ಕೃಷ್ಣನ್ ಮ್ಯಾರೇಜ್ ಸ್ಟೋರಿ ಚಿತ್ರವನ್ನ ಏನು ಚಿತ್ರಮಂದಿರದವರು ಪ್ರದರ್ಶನಕ್ಕೆ ಮುಂದಾಗಿರೋದೇ ಈ ಒಂದು ಪ್ರತಿಭಟನೆಗೆ ಕಾರಣವಾಗಿದೆ. ಪ್ರದೀಪ್ ರಾಜ್ ಹೇಳ್ತಾ ಇರುವ ಪ್ರಕಾರವಾಗಿ ಕಳೆದ 3 ವಾರಗಳಿಂದಲೂ ಕೂಡ ಏನು ಕಿರಾತಕ ಚಿತ್ರ ಉತ್ತಮವಾದಂತಹ ಕಲೆಕ್ಷನ್ ಅನ್ನ ಕಂಡಿದೆ. ಕಲೆಕ್ಷನ್ ಇರೋ ಚಿತ್ರವನ್ನ ನೀವ್ಯಾಕೆ ಎತ್ತಂಗಡಿ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಆದ್ರೆ ಈ ಕ್ಷಣದವರೆಗೂ ಕೂಡ ಚಿತ್ರಮಂದಿರದ ಮಾಲೀಕರಾಗ್ಲಿ ಅಥವಾ ಡಿಸ್ಟ್ರಿಬ್ಯೂಟರ್ ಆಗಲಿ ಯಾರು ಕೂಡ ಈ ಒಂದು ಪ್ರತಿಭಟನಾ ಸ್ಥಳಕ್ಕೆ ಬಂದಿಲ್ಲ. ಯಾರು ಕೂಡ ಈ ಒಂದು ಪ್ರತಿಭಟನೆ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ಕೂಡ ವ್ಯಕ್ತಪಡಿಸಿಲ್ಲ. ಇನ್ನು ಕೇವಲ ಈ 10 ನಿಮಿಷಗಳಲ್ಲಿ ಈ ಒಂದು ಚಿತ್ರದ ಪ್ರದರ್ಶನ ಆರಂಭ ಆಗುತ್ತೆ. ಈ ಒಂದು ಕ್ಷಣದಲ್ಲಿ ಇನ್ನೇನು ನಾಟಕೀಯ ಬೆಳವಣಿಗೆಗಳು ನಡೀತದೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ದಿವ್ಯಶ್ರೀ. ನಾಗರಾಜ್, ಪ್ರದೀಪ್ ರಾಜ್ ಮಾತೇನು? ಹಾಗೆ ಸಹಜವಾಗಿ ಅಲ್ಲಿ ಜನ ಸೇರಿರ್ತಾರೆ, ಅಭಿಮಾನಿಗಳಿರ್ತಾರೆ. ಕಿರಾತಕ ಚಿತ್ರದ ಒಂದು ಪ್ರದರ್ಶನ ಬಗ್ಗೆ ಜನ ಏನ್ ಹೇಳ್ತಾರೆ? ಖಂಡಿತವಲ್ಲೂ ದಿವೇಶ್, ಏನು ಕಿರಾತಕ ಚಿತ್ರದ ನಾಯಕ ನಟರಾಗಿರುವಂತಹ ಯಶ್ ಮೈಸೂರಿನ ಹುಡುಗ ಆಗಿದ್ದಾರೆ. ಅದರಲ್ಲೂ ಕೂಡ ಕೆಜಿ ಕೊಪ್ಪಲ್ನ ಹುಡುಗ ಆಗಿದ್ದಾರೆ. ಈ ಒಂದು ಚಿತ್ರಮಂದಿರ ಇರೋದು ಕೂಡ ಕೆಜಿ ಕೊಪ್ಪಲ್ ಇದೆ. ಹೀಗಾಗಿ ಸಹಜವಾಗಿ ಅಲ್ಲಿ ಯಶ್ ಅವರ ಅಭಿಮಾನಿಗಳು ಜೊತೆಗೆ ಅವರ ಜೊತೆಯಲ್ಲಿ ಆಡಿ ಬೆಳೆದಂತಹ ಸ್ನೇಹಿತರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಕೈ ಜೋಡಿಸಿದ್ದಾರೆ ಅಂತಾನೆ ಹೇಳ್ಬೋದು. ಯಶ್ ಕೂಡ ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಪ್ರತಿಭಟನಾ ಸ್ಥಳಕ್ಕೆ ಬರುವಂತಹ ಸಾಧ್ಯತೆಗಳು ಇದಾವೆ. ಒಟ್ಟಾರೆ ಇವು ಜನರು ಹೇಳ್ತಾ ಇರೋ ಪ್ರಕಾರವಾಗಿ ನಾವು ನಿನ್ನೆ ಇನ್ನು ಬ್ಲಾಕ್ ನಲ್ಲಿ ಟಿಕೆಟ್ ಕೊಟ್ಟು ಈ ಒಂದು ಚಿತ್ರವನ್ನ ನೋಡಿದ್ದೇವೆ. ಅಷ್ಟರ ಮಟ್ಟಿಗೆ ಚಿತ್ರ ರಶ್ ಆಗಿದೆ, ಚಿತ್ರದ ಕಲೆಕ್ಷನ್ ಉತ್ತಮವಾಗಿದೆ. ಆದ್ರೂ ಕೂಡ ಯಾಕೆ ಚಿತ್ರಮಂದಿರದ ಈ ಮಾಲೀಕರು ಈ ರೀತಿಯ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂತ ಪ್ರಶ್ನೆಯನ್ನ ಇದೇ ಜನರು ಕೇಳ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ಮುಖ್ಯವಾದ ಅಂಶ ಏನು ಅಂದ್ರೆ ದಿವೇಶ್ರೀ, ಮೈಸೂರಿನಲ್ಲಿರುವಂತಹ ಸರಸ್ವತಿ ಚಿತ್ರಮಂದಿರದಲ್ಲಿ ಯಾವ ಚಿತ್ರವೂ ಕೂಡ 1 ವಾರ ಅಥವಾ 2 ವಾರದ ಮೇಲೆ ಯಾವತ್ತೂ ಕೂಡ ಅದು ಪ್ರದರ್ಶನ ಕಾಣೋಕೆ ಅವ್ರು ಬಿಡೋದಿಲ್ಲ. ಯಾಕಂದ್ರೆ ಅವರು ಪ್ರತಿ ವಾರವೂ ಕೂಡ ಹೊಸ ಚಿತ್ರಗಳನ್ನ ಪ್ರದರ್ಶಿಸ್ತಾನೆ ಇರ್ತಾರೆ. ಅದಲ್ಲದೆ ಕಿರಾತಕ ಚಿತ್ರ ಮೈಸೂರಿನ ಇನ್ನೊಂದು ಥಿಯೇಟರ್ ನಲ್ಲೂ ಕೂಡ ಈ ಒಂದು ಪ್ರದರ್ಶನ ಕಾಣ್ತಾ ಇದೆ. ಹೀಗಾಗಿ ಚಿತ್ರಮಂದಿರದ ಮಾಲೀಕರ ಒಂದು ಅಭಿಪ್ರಾಯಗಳ ಪ್ರಕಾರವಾಗಿ ನಾವು ಇದನ್ನು ಯಾವುದೇ ಚಿತ್ರ ಆಗಿದ್ರು ಕೂಡ ಬದಲಾಯಿಸ್ತಾ ಇದ್ವಿ, ಅದೇ ರೀತಿಯಾಗಿ ಈ ಚಿತ್ರವನ್ನ ಬದಲಾಯಿಸ್ತಾ ಇದೀವಿ ಅನ್ನುವಂತ ಒಂದು ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ದಿವ್ಯಾ. ನಾಗರಾಜ್, ವಿತರಕರ ಅಥವಾ ನಟ ಯಶ್ ಬಂದ ನಂತರ ಈ ಒಂದು ನಾಟಕೀಯ ಬೆಳವಣಿಗೆಗೆ ತೆರೆ ಬೀಳುತ್ತಾ ಅಥವಾ ಹಿಂಗೇನೋ ಕಂಟಿನ್ಯೂ ಆಗೋ ಚಾನ್ಸಸ್ ಇದೆಯಾ? ಹೇಗಿದೆ ವಾತಾವರಣ ಅಲ್ಲಿ? ಖಂಡಿತವಾಗ್ಲೂ ದಿವ್ಯಾ, ಇಲ್ಲಿವರ ಪ್ರಕಾರವಾಗಿ ಈಗಾಗಲೇ ಅಭಿಮಾನಿಗಳೆಲ್ಲರೂ ಇಲ್ಲಿ ಸೇರ್ಕೊಂಡಿದ್ದಾರೆ. ಜೊತೆಗೆ ಯಶ್ನವರ ಸ್ನೇಹಿತರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಸೇರ್ಕೊಂಡಿದ್ದಾರೆ. ಇನ್ನು 11:20 ವೇಳೆಗೆ ಈ ಒಂದು ಚಿತ್ರದ ಒಂದು ಪ್ರದರ್ಶನ ಆರಂಭ ಆಗ್ತದೆ. ಈ ಚಿತ್ರದ ಪ್ರದರ್ಶನ ಈ ಸಂದರ್ಭದಲ್ಲಿ ಏನಾದ್ರು ಚಿತ್ರಮಂದಿರದ ಮಾಲೀಕರು ಹೊರ ಬರುವಂತಹ ಸಾಧ್ಯತೆ ಇದೆ ಅಥವಾ ಟಿಕೆಟ್ ಪಡೆದಂತರು ಹೊರಗೋಗ್ಬೇಕಾಗುತ್ತದೆ ದಿವ್ಯಾ. ಓಕೆ ನಾಗರಾಜ್, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.